ಅದರ ಜೊತೆಗೆ ಮುಂದಿನ ವರ್ಷ ಯೋಜನೆ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಆ ಒಂದು ನಮ್ಮ ಕೊಟ್ಟಲಿಗೆ ಅಮ್ಮಾಜೇಶ್ವರಿ ಯೋಜನೆ ಏನಿದೆ ಅದನ್ನ ಜನವರಿ ತಿಂಗಳಲ್ಲಿ ಏನಾದರೂ ಸಂಕ್ಷಿಪ್ತವಾಗಿ ಪೂಜೆ ಮಾಡಬೇಕು ಅಂತ ಏನು ಸಂಕಲ್ಪ ಮಾಡಿದ್ದೀವಿ. ಆ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ಭಗವಂತನ ದಯನೂ ಬೇಕು ಮತ್ತು ನಮ್ಮ ಅಧಿಕಾರಿಗಳ ಶ್ರಮನೂ ಕೂಡ ಬಹಳ ಮುಖ್ಯ. ಯಾಕಂತಂದ್ರೆ ಆ ಯೋಜನೆ ಬಹಳ ಉದ್ಯೋಪಾದಿಯಲ್ಲಿ ಇವತ್ತು ಕಾರ್ಯ ಪ್ರಾರಂಭ ಆಗಿದೆ. ನಮಗೊಂದು ಭರವಸೆ ಮೂಡಿದೆ, ಜನವರಿ ತಿಂಗಳಲ್ಲಿ ಆ ಒಂದು ಯೋಜನೆ ಪೂರ್ಣ ಆಗಬಹುದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಮತ್ತು ಬಹಳ ವಿನೂತನವಾಗಿರ್ತಕ್ಕಂಥ ಅದೊಂದು ಯೋಜನೆ ಇದೆ. ಆ ಯೋಜನೆಯಿಂದ ರೈತರ ಜಮೀನು ಕೆಡೋದಿಲ್ಲ, ರೈತರ ಜಮೀನು ಹಾನಿ ಆಗೋದಿಲ್ಲ ಮತ್ತು ಅಲ್ಲಿ ನಮಗೆ ಪಂಪ್ ಹೌಸ್ ಮಾಡಲಿಕ್ಕೆ ನೀರು ಎತ್ತಲಿಕ್ಕೆ ಜಿಂಜರವಾಡದಲ್ಲಿ ಬಹಳಷ್ಟು ಜನ ನಮಗೆ ಅಲ್ಲಿ ರೈತರು ನಮಗೆ ಬಹಳ ದೊಡ್ಡ ಸಹಕಾರವನ್ನು ಕೊಟ್ಟಿದ್ದೀವಿ. ನಾವು ದುಡ್ಡು ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ದುಡ್ಡು ದೊಡ್ಡದಲ್ಲ, ಆದರೆ ಅವರು ಕೊಟ್ಟಿರ್ತಕ್ಕಂಥ ಸಹಕಾರ ಸುಮಾರು 10 ಹಳ್ಳಿಯ ಜನರಿಗೆ ಬಹಳ ದೊಡ್ಡ ನಮಗೆ ಸಹಾಯವನ್ನ ಮಾಡಿದ್ದಾರೆ. ಆ ರೈತರನ್ನು ನಾವು ಯಾವಾಗಲೂ ಕೂಡ ಸ್ಮರಣೆಯನ್ನು ಮಾಡ್ತೀವಿ. ಅದರ ಜೊತೆಗೆ ನಮಗೆ ಪ್ರಾಮಾಣಿಕವಾಗಿ ಒಂದು ಮಾತು ಹೇಳ್ಬೇಕಂತಂದ್ರೆ ಒಂದೊಂದು ಯೋಜನೆಗಳು 8-10 ವರ್ಷ ಆದರೂ ಸಹಿತ ಮುಗಿಲಾರುವಂತ ಒಂದು ಸನ್ನಿವೇಶಗಳು ನಮಗೆ ಬಂದು ನಿಂತಿದ್ದಾವೆ. ಆದರೆ ಈ ಯೋಜನೆ ಯಾವುದೇ ವಿಘ್ನ ಬರಲಾರದೆ ಮತ್ತು ಅದರ ಜೊತೆಗೆ ಗುತ್ತಿಗೆದಾರ ಒಬ್ಬ ಶಕ್ತಿಯುತವಾಗಿರ್ತಕ್ಕಂಥ ಗುತ್ತಿಗೆದಾರ ಸಿಗೋದ್ರಿಂದ ಸರ್ಕಾರ ಧನ ಯಾವಾಗಾರ ಬರಲಿ ಏನಾರು ಆಗಲಿ ನಾನು ಯೋಜನೆ ಮುಗಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ತಗೊಂಡು ಆ ಯೋಜನೆ ಸುಮಾರು ಈಗ 100ರಲ್ಲಿ 60% ಕೆಲಸ ಮುಗಿದಿದೆ. ಇದು ಉಳಿದಿರ್ತಕ್ಕಂಥ 40% ತೆಗೆದ ಅದು ಜನವರಿ ತಿಂಗಳೊಳಗಾಗಿ ಮುಗಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಏನು ಅವರಿಗೆ ಕೋರಿಕೆಯನ್ನು ಇಟ್ಟಿವಿ. ಆ ಕೋರಿಕೆ